ನಮಸ್ಕಾರ ಸ್ನೇಹಿತರೆ, IPL 2024ರ ವೇಳಾಪಟ್ಟಿ ಪ್ರಕಟ. ಮೊದಲ ಪಂದ್ಯ CSK ವರ್ಸಸ್ RCB. ಅಷ್ಟಕ್ಕೂ BCC ಬಿಡುಗಡೆ ಮಾಡಿರುವ IPL ನ ಸ್ಕೆಡ್ಯೂಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಬಹು ನಿರೀಕ್ಷಿತ 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಅಧಿಕೃತ ವೇಳಾಪಟ್ಟಿ ಪ್ರಕಟಗೊಂಡಿದೆ. ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮೊದಲ ಹಂತದಲ್ಲಿ ಆರಂಭಿಕ 21 ಪಂದ್ಯಗಳ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಮಾರ್ಚ್ 22ರಂದು $1 ಮಿಲಿಯನ್ ಕ್ರಿಕೆಟ್ ಟೂರ್ನಿಗೆ ಅಧಿಕೃತ ಚಾಲನೆ ಸಿಗಲಿದ್ದು, ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಆದ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ನಮ್ಮ ನೆಚ್ಚಿನ ತಂಡವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಾದಾಟ ನಡೆಸಲಿವೆ. ಈ ಹೈ ವೋಲ್ಟೇಜ್ ಕದನಕ್ಕೆ ಚೆನ್ನೈನ ಚೇಪಾಕ್ ಅಂಗಳವು ಆತಿಥ್ಯ ವಹಿಸಲಿದೆ ಸ್ನೇಹಿತರೆ. ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ದಾಖಲೆಯ 9ನೇ ಬಾರಿಯ IPL ನ ಉದ್ಘಾಟನಾ ಪಂದ್ಯವನ್ನ ಆಡಲು ಸಜ್ಜಾಗಿದೆ. ಇನ್ನು ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಮೊದಲ ಪಂದ್ಯ ನಡೆಯಲಿದ್ದು, ಆತಿಥೇಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ಎದುರು ಕಾದಾಟ ನಡೆಸಲಿದೆ ಸ್ನೇಹಿತರೆ. ಈ ಮೊದಲು IPL ವೇಳಾಪಟ್ಟಿ ಕುರಿತಂತೆ ಮಾಧ್ಯಮದವರ ಜೊತೆ ಮಾತನಾಡಿದ IPL ಚೇರ್ಮನ್ ಅರುಣ್ ಧಮಾಲ್ ರವರು 2024ರ ಸಂಪೂರ್ಣ IPL ಟೂರ್ನಿಯನ್ನ ಭಾರತದಲ್ಲೇ ಆಯೋಜಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಲೋಕಸಭಾ ಚುನಾವಣೆಯ ಹೊರತಾಗಿಯೂ ಸಂಪೂರ್ಣ IPL ಟೂರ್ನಿಯನ್ನ ಈ ಬಾರಿ ಭಾರತದಲ್ಲೇ ಆಯೋಜಿಸುತ್ತೇವೆ. ಮೊದಲ ಹಂತದಲ್ಲಿ ಆರಂಭಿಕ 15 ಪಂದ್ಯಗಳ ವೇಳಾಪಟ್ಟಿಯನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಆದರೆ ಇದೀಗ ಮೊದಲ ಹಂತದಲ್ಲಿ ಆರಂಭಿಕ 21 ಪಂದ್ಯಗಳ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನು BCC ರಿಲೀಸ್ ಮಾಡಿರುವ 21 ಪಂದ್ಯಗಳ ಫುಲ್ ಸ್ಕೆಡ್ಯೂಲ್ ಯಾವ ರೀತಿಯಾಗಿದೆ ಎಂಬುದನ್ನ ಇದೀಗ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರಬಹುದು ಸ್ನೇಹಿತರೆ. ಇನ್ನು ಇದೀಗ ಬಿಡುಗಡೆಗೊಂಡಿರುವ ಆರಂಭಿಕ 21 ವೇಳಾಪಟ್ಟಿಯಲ್ಲಿ RCB ತಂಡವು 5 ಪಂದ್ಯಗಳನ್ನ ಆಡಲಿದೆ ಸ್ನೇಹಿತರೆ. ಈ 5 ಪಂದ್ಯಗಳ ಪೈಕಿ ಬೆಂಗಳೂರಿನಲ್ಲಿ 3 ಪಂದ್ಯಗಳನ್ನ ಆಡಿದರೆ ಚೆನ್ನೈ ಹಾಗೂ ಜೈಪುರದಲ್ಲಿ ತಲಾ 1 ಪಂದ್ಯಗಳನ್ನ ಆಡಲಿದೆ ಸ್ನೇಹಿತರೆ. ಇನ್ನು ನಮ್ಮ RCB ತಂಡದ ಫುಲ್ ಸ್ಕೆಡ್ಯೂಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ ಪಂದ್ಯವನ್ನ ಮಾರ್ಚ್ 22ರಂದು CSK ವಿರುದ್ಧ ಚೆನ್ನೈನಲ್ಲಿ ಆಡಿದರೆ, ಎರಡನೇ ಪಂದ್ಯವನ್ನ ಪಂಜಾಬ್ ವಿರುದ್ಧ 25 ಮಾರ್ಚ್ ಅಂದು ನಮ್ಮ ಬೆಂಗಳೂರು ಅಂಗಳದಲ್ಲಿ ಆಡಲಿದೆ ಸ್ನೇಹಿತರೆ. ಇನ್ನು ಮೂರನೇ ಪಂದ್ಯವನ್ನ ಕಲ್ಕತ್ತಾ ವಿರುದ್ಧ ನಮ್ಮ ಬೆಂಗಳೂರಿನ M ಚಿನ್ನಸ್ವಾಮಿ ಮೈದಾನದಲ್ಲಿ ಮಾರ್ಚ್ 29ರಂದು ಆಡಲಿದೆ ಸ್ನೇಹಿತರೆ. ಇನ್ನು ನಾಲ್ಕನೇ ಪಂದ್ಯವನ್ನ 2ನೇ ಏಪ್ರಿಲ್ ರಂದು ಲಕ್ನೋ ತಂಡದ ವಿರುದ್ಧ ಆಡಲಿದೆ ಸ್ನೇಹಿತರೆ, ಅದು ನಮ್ಮ ಬೆಂಗಳೂರು ಅಂಗಳದಲ್ಲಿ. ಇನ್ನು 5ನೇ ಪಂದ್ಯವು ಏಪ್ರಿಲ್ 6ರಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಜೈಪುರ ಅಂಗಳದಲ್ಲಿ ಆಡಲಿದೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, BCC ಬಿಡುಗಡೆ ಮಾಡಿರುವ IPL ನ ವೇಳಾಪಟ್ಟಿ ಯಾವ ರೀತಿಯಾಗಿತ್ತು ಮತ್ತು RCB ಯ ಫುಲ್ ಸ್ಕೆಡ್ಯೂಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.